ಕೇರಳದ ಪ್ರಖ್ಯಾತ ರೀಗಲ್ ಜ್ಯುವೆಲರ್ಸ್ ಈಗ ರಾಜ್ಯಕ್ಕೂ ಕೂಡ ಲಗ್ಗೆ ಇಟ್ಟಿರುವಂಥದ್ದು. ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ಇದೇ 13ರಂದು ರೀಗಲ್ ಜ್ಯುವೆಲರ್ಸ್ನ ಮಳಿಗೆಗೆ ಚಾಲನೆ ಕೊಡಲಾಗ್ತಾ ಇದೆ. ಈ ಸಂಬಂಧ ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರೀಗಲ್ ಜ್ಯುವೆಲರ್ಸ್ ಆಡಳಿತ ಸಿಬ್ಬಂದಿ ಬೆಂಗಳೂರಿನಲ್ಲಿ ಮಳಿಗೆಯನ್ನು ತೆರೀತಾ ಇರುವುದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದರು. ಗ್ರಾಹಕರಿಗೆ ಹೋಲ್ಸೇಲ್ ದರದಲ್ಲಿ ಚಿನ್ನಾಭರಣ ನೀಡುವುದು ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದರು. ಗ್ರಾಹಕರು 10,000ದೊಂದಿಗೆ ಮಳಿಗೆಗೆ ಬಂದರೆ ಹೋಲ್ಸೇಲ್ ರೀತಿಯಲ್ಲಿ ನೀಡ್ತೇವೆ ಅಂತ ಕೂಡ ತಿಳಿಸಿದರು. ಕಮ್ಮನಹಳ್ಳಿ ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಮಲ್ಲೇಶ್ವರ ಸೇರಿದಂತೆ ನಗರದ ಹಲವೆಡೆ ಮಳಿಗೆಗಳನ್ನು ತೆರೆಯುವ ಗುರಿಯನ್ನು ಹೊಂದಲಾಗಿದೆ ಅಂತ ಹೇಳಿದ್ದಾರೆ. 1978ರಲ್ಲಿ ಕೇರಳದಲ್ಲಿ ಆರಂಭವಾದಂತಹ ರೀಗಲ್ ಜ್ಯುವೆಲರ್ಸ್ ಇವತ್ತು ಹೋಲ್ಸೇಲ್ ಹಾಗೂ ಮ್ಯಾನುಫ್ಯಾಕ್ಚರ್ನ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅತ್ಯಾಕರ್ಷಕ ಕಲೆಕ್ಷನ್, ಕ್ವಾಲಿಟಿ, ಗ್ರಾಹಕರಿಗೆ ಕಣ್ಣು ಕುಕ್ಕುವಂತಹ ಚಿನ್ನಾಭರಣ, ಡೈಮಂಡ್ಗಳು ಲಭ್ಯವಾಗಲಿದೆ. ಡಿಸೆಂಬರ್ 13ರಂದು ಕಮ್ಮನಹಳ್ಳಿಯಲ್ಲಿ ನೂತನ ಶೋರೂಮ್ ಉದ್ಘಾಟನೆಯಾಗಲಿದ್ದು ಚಿತ್ರನಟಿ ರಾಧಿಕಾ ಪಂಡಿತ್ ಅವರು ಉಪಸ್ಥಿತರಿರ್ತಾರೆ. ಜ್ಯುವೆಲರ್ಸು ಬ್ಯಾಂಗ್ಳೂರು ಬರೋ ಉದ್ದೇಶನೇ ಎಲ್ಲ ಕಸ್ಟಮರ್ಗೂ ಬೆನಿಫಿಟ್ ಆಗಬೇಕು ಅಂತಾನೆ. ಯಾಕಂದರೆ ವಿ ಆರ್ ಇಂಟು ಹೋಲ್ಸೇಲ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್. ನಾವು 40 ವರ್ಷದ ಪಾರಂಪರ್ಯ ಇದೆ ನಮಗೆ. ನಾವು ಹೋಲ್ಸೇಲಲ್ಲಿದ್ವಿ. ಸೊ ವಿ ಆರ್ ಇಂಟು ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಹೋಲ್ಸೇಲರ್. ಸೊ 40 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋದಕ್ಕೆ ನಮಗೆಲ್ಲ ಕಸ್ಟಮರ್ಗೂ ಈ ಒಂದು ಹೋಲ್ಸೇಲ್ ಮೇಕಿಂಗ್ ರೀತಿಯಲ್ಲಿ ಕೊಡೋಕ್ಕಾಗ್ತಾಯಿದೆ. ಸೊ ಈವನ್ ನಾನು ಹೇಳ್ದಂಗೆ ಈ ಮದುವೆಗೆ ಒಂದು ಪಾರ್ಟಿ ಬಂದರೆ, ವೆಡ್ಡಿಂಗ್ ಕಸ್ಟಮರ್ ಬಂದರೆ ಅವ್ರಿಗೆ ಮಾತ್ರ ಒಂದು ಹೋಲ್ಸೇಲ್ ರೀತಿ ಅಲ್ಲ ನಮ್ಮದು. ಈವನ್ ಎ ಸ್ಮಾಲ್ ಕಸ್ಟಮರ್ ಹೂ ಎಂಟರ್ಸ್ ದ ಸ್ಟೋರ್, ಒಂದು ಸಣ್ಣ ಕಸ್ಟಮರ್ ಬಂದರು ಅವ್ರಿಗೆ ಇರೋ ಯಾವುದೇ ಕಾಸು 10,000 ಇದೆ, 10,000ದಲ್ಲೂ ನಾವು ಹೋಲ್ಸೇಲ್ ರೀತಿಯಲ್ಲಿ ಕೊಡ್ತೀವಿ.